ರಾಜ್ಯಪಾಲರ ಅಂಗಳಕ್ಕೆ ಇದೀಗ ಮತ್ತೆ ಒಳ ಮೀಸಲು ವಿಚಾರ ತಲುಪಿದೆ. ಎಜಿ ನೀಡಿದಂತ 14 ಪುಟಗಳ ವಿವರಣೆಯ ಸಹಿತ ಮಸೂದೆ ನೀಡಲಾಗಿದೆ. ಮಸೂದೆಯನ್ನ ಅಂಕಿತಕ್ಕೆ ರಾಜ್ಯ ಸರ್ಕಾರ ಕಳುಹಿಸಿದೆ. ಗವರ್ನರ್ ಎತ್ತಿದ್ದಂತಹ ಪ್ರಶ್ನೆಗಳಿಗೆ ವಿವರವಾದಂತಹ ಸ್ಪಷ್ಟೀಕರಣವನ್ನ ನೀಡಲಾಗಿದೆ. ಸ್ಪಷ್ಟೀಕರಣದ ಜೊತೆಗೆ ಮಸೂದೆ ಲೋಕಸಭೆಗೆ ರವಾನೆಯನ್ನ ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂತಹ 101 ಜಾತಿಗಳು, ಆ 101 ಜಾತಿಗಳನ್ನ 3 ಗುಂಪುಗಳಾಗಿ ವರ್ಗೀಕರಿಸಿ ಒಳ ಮೀಸಲು ಮಾಡಲಾಗಿದ್ದು, ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಮಸೂದೆ ಅನುಮೋದನೆಗೊಂಡಿತ್ತು. ರಾಜ್ಯಪಾಲ ಗೆಹ್ಲೋಟ್ ಕೆಲ ಸ್ಪಷ್ಟನೆಯನ್ನ ಕೋರಿ ಸರ್ಕಾರಕ್ಕೆ ವಾಪಸ್ ಮಾಡಿದ್ರು. ಅಡ್ವೊಕೇಟ್ ಜನರಲ್ ಎಜಿ ಅಂದ್ರೆ 14 ಪುಟಗಳ ಸ್ಪಷ್ಟನೆ ಸದ್ಯ ಸಿದ್ಧವಾಗಿದೆ. ಒಳ ಮೀಸಲಾತಿ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಪರ ವಿರೋಧದ ಹೇಳಿಕೆಗಳು ಕೇಳಿ ಬಂದಿತ್ತು. ಈ ಒಂದು ವಿಚಾರ ಇದೀಗ ಮತ್ತೆ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ. ಅಂದ್ರೆ ಎಜಿ ನೀಡಿದಂತ 14 ಪುಟಗಳ ವಿವರಣೆಯ ಸಹಿತ ಮಸೂದೆಯನ್ನ ಮಾಡಬೇಕು. ಅಡ್ವೊಕೇಟ್ ಜನರಲ್ 14 ಪುಟಗಳ ಸ್ಪಷ್ಟನೆಗೆ ಇದೀಗ ಸಿದ್ಧವಾಗಿದೆ. ರಾಜ್ಯಪಾಲ ಗೆಹ್ಲೋಟ್ ಕೆಲ ಸ್ಪಷ್ಟನೆಯನ್ನ ಕೋರಿ ಸರ್ಕಾರಕ್ಕೆ ವಾಪಸ್ಸನ್ನ ಕಳುಹಿಸಿದ್ರು. ಹಾಗಾಗಿ ಆ ಸ್ಪಷ್ಟನೆಗೆ ಈಗ ಸಿದ್ಧವಾಗಿದೆ. ಅಂದ್ರೆ ಪರಿಶಿಷ್ಟ ಜಾತಿಯಲ್ಲಿರುವಂತಹ 101 ಜಾತಿಗಳನ್ನ 3 ಗುಂಪುಗಳಾಗಿ ವರ್ಗೀಕರಿಸಿ ಒಳ ಮೀಸಲಾತಿಯನ್ನ ಮಾಡಲಾಗಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಮಸೂದೆಯು ಕೂಡ ಅನುಮೋದನೆಗೊಂಡಿತ್ತು.